ಲಂಚ ಪಡೆದಂಥ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಚಂದ್ರು ರಮಾಣಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಆದರೆ ಈ ಪ್ರಕರಣ ಬಿಜೆಪಿಗೆ ಮುಜುಗರವನ್ನ ತರುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಲಂಚ ಪಡೆದಿದ್ದು ಸಾಬೀತಾದ್ರೆ ಬಿಜೆಪಿಗೆ ಮುಖಭಂಗ ಖಂಡಿತ. ಕಾಂಗ್ರೆಸ್ಗೆ ಅಸ್ತ್ರವಾಗಿಸಿಕೊಳ್ಳುವ ಮೊದಲೇ ಅಲರ್ಟ್ ಆಗಿದೆ ಬಿಜೆಪಿ ಹೈಕಮಾಂಡ್. ಪ್ರಕರಣದ ಸಂಪೂರ್ಣ ವರದಿಯನ್ನ ತರಿಸಿಕೊಂಡಿದ್ದಂತೆ ಶಿಸ್ತು ಸಮಿತಿಯಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಚಂದ್ರು ಲಮಾಣಿ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆಯಂತೆ. ಶಾಸಕರ ಉಚ್ಚಾಟನೆಯ ಬಗ್ಗೆಯೂ ಕೂಡ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಮುಖ್ಯಮಂತ್ರಿಗಳ ವಿರುದ್ಧ ಮುಡಾ ಹಗರಣದ ಆರೋಪವನ್ನ ಮಾಡಿದ್ರು, ನಾಗೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು, ಅಬಕಾರಿ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಆದ್ರೆ ಈಗ ಅದೇ ಭ್ರಷ್ಟಾಚಾರದ ಆರೋಪದಲ್ಲಿ ಬಿಜೆಪಿಯ ಶಾಸಕ ಲಾಕ್ ಆಗಿದ್ದಾರೆ. ಹೇಗ್ ಫೇಸ್ ಮಾಡುತ್ತೆ ಬಿಜೆಪಿ ಇದನ್ನ ಅಂತ ಹೇಳಿ? ವಿದ್ಯಾ, ಖಂಡಿತ ರಾಜ್ಯ ಬಿಜೆಪಿಗಿರುವಂತಹದ್ದು ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವೇ ಹೆಚ್ಚಾಗಿತ್ತು. ಯಾಕಂತಂದ್ರೆ ಪ್ರತಿಯೊಂದು ಪ್ರತಿಭಟನೆಯಲ್ಲೂ ಕೂಡ ಸರ್ಕಾರ ಲೂಟಿ ಮಾಡಿದೆ, ಸರ್ಕಾರ ಭ್ರಷ್ಟಾಚಾರ ಮಾಡಿದೆ, ಸರ್ಕಾರ ಕಮಿಷನ್ ತೆಗೆದುಕೊಂಡಿದೆ, ಈ ಎಲ್ಲ ಅಸ್ತ್ರವನ್ನು ಕೂಡ ಸರ್ಕಾರದ ವಿರುದ್ಧ ಪ್ರಯೋಗವನ್ನ ಮಾಡ್ತಾ ಇತ್ತು. ಆದ್ರೆ ಇವತ್ತು ಬಿಜೆಪಿ ಶಾಸಕರೇ ಈ ರೀತಿಯಾದಂತಹ ಒಂದು ಲಂಚ ಪ್ರಕರಣದಲ್ಲಿ ತಗಲಾಕೊಂಡಾಗ ಬಿಜೆಪಿಗೆ ಅದು ತಿರುಮಂತ್ರ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಯ ಹಿರಿಯ ನಾಯಕರು ಕೂಡ ಒಂದಷ್ಟು ಆಲೋಚನೆಗಳನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಲಾಕ್ ಆಗಿದ್ದ ಅಥವಾ ಸರ್ಕಾರದ ಷಡ್ಯಂತ್ರನ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಘಟಕ ಬಿಜೆಪಿ ಹೈಕಮಾಂಡ್ಗೆ ಒಂದು ವರದಿಯನ್ನ ಕಳಿಸಿದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಯನ್ನ ರಾಜ್ಯ ಬಿಜೆಪಿ ಘಟಕದ ಬಳಿ ಕೇಳಿತ್ತು. ಇದು ನಿಜವಾಗ್ಲೂ ಕೂಡ ಸರ್ಕಾರದ ಷಡ್ಯಂತ್ರನ ಈಗಾಗಲೇ ಬಿಜೆಪಿ ಘಟಕ ಹೇಳ್ತಿರುವಂತದ್ದು ಒಂದು ವರದಿಯನ್ನ ಕಳಿಸಿರುವಂತಹ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಇದು ಸರ್ಕಾರದ ಷಡ್ಯಂತ್ರ, ನಿಜವಾಗಿಯೂ ಕೂಡ ಇದು ಆರೋಪವಾಗಿಯೇ ಇದೆ ಅನ್ನೋದು ಕೂಡ ಒಂದಷ್ಟು ವರದಿಯಲ್ಲಿ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಇದು ರಾಜ್ಯ ಬಿಜೆಪಿ ಅಲ್ಲದೇನೆ, ಇದು ರಾಜ್ಯದಲ್ಲಿ ಚರ್ಚೆ ಆಗದೇ ಇದ್ದೇನೆ ದೇಶಾದ್ಯಂತ ಚರ್ಚೆಗೂ ಕೂಡ ಈಗಾಗಲೇ ಕಾಂಗ್ರೆಸ್ ತನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸಿಎಂ ವಿರುದ್ಧನೂ ಕೂಡ ಆರೋಪ ಮಾಡಿದ್ರು, ಸಚಿವ ನಾಗೇಂದ್ರ ವಿರುದ್ಧನೂ ಕೂಡ ಆರೋಪ ಮಾಡಿದ್ರು, ಮಾಜಿ ಸಚಿವ ನಾಗೇಂದ್ರ ವಿರುದ್ಧನೂ ಕೂಡ. ಹೀಗಾಗಿ ಈಗ ಬಿಜೆಪಿ ಶಾಸಕರೇ ಈ ರೀತಿಯಾದಂತಹ ಲಾಕ್ ಆದಂತ ಸಂದರ್ಭದಲ್ಲಿ ಒಂದಷ್ಟು ವರದಿಯನ್ನ ಕೇಳಿದರೆ, ಜೊತೆಗೆ ಬಿಜೆಪಿ ಸೀನಿಯರ್ ನಾಯಕರು ಕೂಡ ಅಂದ್ರೆ ಹಿರಿಯ ನಾಯಕರು ಕೂಡ ಇದು ಏನಾದರೂ ಕೂಡ ಆಗಿದ್ದೇ ಆದಲ್ಲಿ ಅಂದ್ರೆ ಭ್ರಷ್ಟಾಚಾರದಲ್ಲಿ ಅಥವಾ ಲಂಚ ಪ್ರಕರಣದಲ್ಲಿ ಭಾಗಿಯಾಗಿದ್ದೇ ಆದಲ್ಲಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು. ರಾಜ್ಯ ಬಿಜೆಪಿಯ ಶಿಸ್ತು ಸಮಿತಿ ಕೂಡ ಈಗಾಗಲೇ ಒಂದಷ್ಟು ವರದಿಗಳನ್ನ ಕಲೆ ಹಾಕಿದೆ. ಅದನ್ನ ನೇರವಾಗಿ ರಾಜ್ಯ ಬಿಜೆಪಿ ಘಟಕಕ್ಕೆ ಕೊಟ್ಟಿದೆ. ರಾಜ್ಯ ಬಿಜೆಪಿ ಘಟಕ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ವರದಿಯನ್ನ ಕೊಟ್ಟಿದೆ. ಹೀಗಾಗಿ ಮುಂಬರುವ ಚುನಾವಣೆ ಇರ್ಬೋದು, ಮುಂಬರುವ ಹೋರಾಟ ಇರ್ಬೋದು, ಇದೆಲ್ಲ ಒಂದ್ ಕಡೆ ಬಿಜೆಪಿಗೆ ತಿರುಮಂತ್ರ ಆಗ್ತಾ ಇರುವಂತದ್ದು, ಟೆನ್ಷನ್ ಆಗ್ತಿರುವಂತದ್ದು. ಹೀಗಾಗಿ ಬಿಜೆಪಿ ಹಿರಿಯ ನಾಯಕರು ಹೇಳಿರುವಂಥ ಪ್ರಕಾರ ಈ ಪ್ರಕರಣ ಸಾಬೀತಾಗಿದ್ದೇ ಆದಲ್ಲಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಒಂದಷ್ಟು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಬಿಜೆಪಿ ಹೈಕಮಾಂಡ್ ಈ ರೀತಿಯಾದಂಥ ಒಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಕೈಗೊಂಡಿದ್ದೇ ಆದಲ್ಲಿ ಇದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಯಾಕಂತಂದ್ರೆ ಮೋದಿಯವರ ಆಡಳಿತ ಹೇಗಿತ್ತು, ಭ್ರಷ್ಟಾಚಾರ ರಹಿತ. ಆದ್ರೆ ಇಲ್ಲಿ ಭ್ರಷ್ಟಾಚಾರ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಬಿಜೆಪಿಯ ರಾಷ್ಟ್ರವ್ಯಾಪಿ ಕೂಡ ಒಂದಷ್ಟು ಮುಜುಗರಕ್ಕೆ ಒಳಗಾಗುವಂತ ಸಾಧ್ಯತೆಗಳಿರುತ್ತೆ. ಒಂದು ರಾಜ್ಯ ಬಿಜೆಪಿ ಘಟಕ ಹೇಳಿದಂತೆ ಅವರ ವಿರುದ್ಧ ಶಿಕ್ಷೆ ಆಗಿದ್ದೇ ಆದಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿ ಕೂಡ ಪಾರಾಗುತ್ತೆ, ನಾಳೆ ಹೇಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ನಾವು ನಮ್ಮ ಶಾಸಕರು ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾಗ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ವಿ, ನೀವೇನ್ ಮಾಡಿದ್ದೀರಾ, ಇಂತಹ ಒಂದು ಪ್ರಶ್ನೆಗಳನ್ನ ಸರ್ಕಾರದ ವಿರುದ್ಧ ಹಾಕಬಹುದು. ಈ ನಿಟ್ಟಿನಲ್ಲಿ ಒಂದಷ್ಟು ಪಕ್ಷದಲ್ಲೇ ಕೂಡ ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ವರದಿ ಬಂದಾಗ ಅಂದ್ರೆ ಏನು ಪ್ರಕರಣಗಳು ಬೆಳಕಿಗೆ ಬಂದ ನಂತರ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಾಗ ಅದು ಸಾಬೀತಾಗುತ್ತೋ ಇಲ್ವೋ ಒಂದಷ್ಟು ಲೆಕ್ಕಾಚಾರಗಳು ಒಂದಷ್ಟು ವಿಚಾರಗಳು ಹೊರಗಡೆ ಬಂದಾಗ ಹೈಕಮಾಂಡ್ ತನ್ನ ಕ್ರಮವನ್ನ ಕೈಗೊಳ್ಳಕ್ಕೆ ಸೂಚನೆಯನ್ನ ಕೊಡುತ್ತೆ. ಹೀಗಾಗಿ ರಾಜ್ಯ ಬಿಜೆಪಿ ಘಟಕ ಹೈಕಮಾಂಡ್ ಏನ್ ಸೂಚನೆ ಕೊಡುತ್ತೆ ಅಂತ ಈಗ ಎದುರು ನೋಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.